ಕನ್ನಡ ನಟ ದಿಲೀಪ್ ರಾಜ್ ಅವರ ಅಗಲಿಕೆಯ ಬಳಿಕ ಪತ್ನಿಯ ಭಾವುಕ ಪೋಸ್ಟ್. ಈ ಚಿತ್ರರಂಗಕ್ಕೆ ಇದು ತುಂಬ ನೋವನ್ನು ತಂದ ಸುದ್ದಿ ಏನಪ್ಪ ಅಂದರೆ ನಟ ದಿಲೀಪ್ ರಾಜ್ ಅವರ ಅಗಲಿಕೆಯ ಸುದ್ದಿ. ಅಭಿಮಾನಿಗಳ ಮನಸ್ಸನ್ನು ಭಾರವಾಗಿಸಿದ ಸುದ್ದಿ. ಈ ನೋವಿನ ಮಧ್ಯೆ ಅವರ ಪತ್ನಿಯವರು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿರುವ ಒಂದು ಭಾವುಕ ಪೋಸ್ಟ್ ಇದೀಗ ಹಲವರ ಕಣ್ಣಿಗೂ ಕಾರಣವಾಗಿದೆ, ಅಂದರೆ ಕಣ್ಣೀರಿಗೂ ಕಾರಣವಾಗಿದೆ. ಈ ಪೋಸ್ಟ್ನಲ್ಲಿ ಇದ್ದ ಪ್ರೀತಿ, ನೋವು, ನೆನಪು ಎಲ್ಲವೂ ಮನಸ್ಸಿಗೆ ತಟ್ಟುವಂತಿದೆ. ಅವರು ಹೇಳಿದ್ದಾರೆ, ದಿಲೀಪ್ ರಾಜ್ ಅವರ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಅಭಿನಯ ಶೈಲಿಯಿಂದ ಗುರುತಿಸಿಕೊಂಡು ನಟರಾಗಿದ್ದರು. ಸಿನಿಮಾಗಳಲ್ಲಿಯೂ ಧಾರಾವಾಹಿಗಳಲ್ಲಿಯೂ ಅವರು ತಮ್ಮ ಪಾತ್ರಗಳಿಗೆ ಜೀವ ತುಂಬಿದವರು. ಅಭಿಮಾನಿಗಳಿಗೆ ಅವರು ಕೇವಲ ನಟರಲ್ಲ, ಮನಸ್ಸಿಗೆ ಹತ್ತಿರವಾದ ಒಬ್ಬ ಕಲಾವಿದ. ಅವರ ನಗು, ಅವರ ಸರಳತೆ ಮತ್ತು ಸಹಜ ಅಭಿನಯದಿಂದ ಸಾವಿರಾರು ಜನರ ಪ್ರೀತಿ ಗಳಿಸಿದ್ದರು. ಆದರೆ ಒಬ್ಬ ಕಲಾವಿದನ ಅಗಲಿಕೆ ಎಷ್ಟು ನೋವು ಕೊಡುತ್ತದೋ ಅದಕ್ಕಿಂತ ಹೆಚ್ಚು ನೋವು ಅವರ ಕುಟುಂಬಕ್ಕೆ. ಇದೀಗ ಅವರ ಪತ್ನಿಯವರು ಹಂಚಿಕೊಂಡಿರುವ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದವರು ಭಾವುಕರಾಗುತ್ತಿದ್ದಾರೆ. ಅವರು ಹಂಚಿಕೊಂಡಿದ್ದ ಮಾತುಗಳ ಅರ್ಥ ಏನೆಂದರೆ, ನೀವು ನಮ್ಮ ಜೊತೆ ದೇಹವಾಗಿ ಇಲ್ಲದಿದ್ದರೂ ನಿಮ್ಮ ನೆನಪುಗಳು ಸದಾ ನಮ್ಮ ಜೊತೆಯೇ ಇರುತ್ತವೆ. ಈ ಒಂದು ಭಾವನೆ ಸಾಕು ಒಬ್ಬ ಹೆಂಡತಿಯ ಮನಸ್ಸಿನಲ್ಲಿ ಎಷ್ಟು ನೋವು ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು. ಅವರು ಹಂಚಿಕೊಂಡಿದ್ದ ಫೋಟೋಗಳಲ್ಲಿ ಕಂಡ ಆ ಸಂತೋಷದ ಕ್ಷಣಗಳು ಇಂದು ನೆನಪಾಗಿ ಉಳಿದಿವೆ. ಅಭಿಮಾನಿಗಳು ಕೂಡ ಕಾಮೆಂಟ್ಗಳಲ್ಲಿ ಸಂತಾಪ ಸೂಚಿಸುತ್ತಿದ್ದಾರೆ. ಹಲವರು ನೀವು ಧೈರ್ಯವಾಗಿರಿ ಎಂದು ಬರೆಯುತ್ತಿದ್ದಾರೆ. ಜೀವನ ಅಂದರೆ ಎಷ್ಟು ಅನಿಶ್ಚಿತ ಅನ್ನೋದನ್ನು ಇಂತಹ ಘಟನೆಗಳು ಮತ್ತೆ ಮತ್ತೆ ನೆನಪಿಸುತ್ತವೆ. ನೆನ್ನೆ ನಗುತ್ತಿದ್ದ ವ್ಯಕ್ತಿ ಇಂದು ಕೇವಲ ನೆನಪಾಗಿ ಉಳಿದು ಬಿಡುತ್ತಾರೆ. ಆದರೆ ಒಬ್ಬ ವ್ಯಕ್ತಿ ಈ ಲೋಕವನ್ನು ಬಿಟ್ಟರೂ ಅವರು ಮಾಡಿದ ಒಳ್ಳೆಯ ಕೆಲಸಗಳು, ಕೊಟ್ಟ ಪ್ರೀತಿ ಮತ್ತು ಜನರ ಮನಸ್ಸಿನಲ್ಲಿ ಬಿಟ್ಟ ಗುರುತು ಎಂದಿಗೂ ಮಾಯವಾಗುವುದಿಲ್ಲ. ದಿಲೀಪ್ ರಾಜ್ ಅವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳು. ಅವರ ಕುಟುಂಬಕ್ಕೆ ಈ ನೋವನ್ನು ಸಹಿಸುವ ಶಕ್ತಿ ಸಿಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಣ. ನೀವು ಸಹ ಕಾಮೆಂಟ್ನಲ್ಲಿ ನಿಮ್ಮ ಸಂತಾಪ ಸೂಚಿಸಬಹುದು. ಈ ರೀತಿ ಇನ್ನಷ್ಟು ಮಾಹಿತಿ ಮತ್ತು ಭಾವುಕ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ದಿಲೀಪ್ ರಾಜ್ ಅವರ ಪತ್ನಿ ಅವರನ್ನು ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದರು. ಆ ದಿಲೀಪ್ ರಾಜ್ ಅವರು ಸಹ ಹೆಂಡತಿಯನ್ನು ತುಂಬ ಪ್ರೀತಿಯಿಂದನೇ ನೋಡ್ಕೋತಾ ಇದ್ದರು. ಅವರ ಪ್ರೀತಿ ಎಂದಿಗೂ ಮರೆಯಲಾಗದ ಆ ಪ್ರೀತಿಯನ್ನು ಆ ಹೆಂಡತಿ ಹೇಗೆ ತಾನೇ ಮರೆಯಲು ಸಾಧ್ಯ? ಗಂಡ ಹೆಂಡತಿಯ ಪ್ರೀತಿ ಎಂದರೆ ಬರೀ ಒಂದೆರಡು ದಿನದ ಪ್ರೀತಿ ಅಲ್ಲ, ಅದು ಜನ್ಮ ಜನ್ಮಾಂತರದ ಅನುಬಂಧ. ಮತ್ತು ಆ ಪ್ರೀತಿಯನ್ನು ಯಾವತ್ತೂ ಅಳಿಸಲಾಗದೆ ಇರುವಂತಹ ಗಟ್ಟಿಯಾದ ಒಂದು ಸಂಬಂಧ ಅಂತ ಹೇಳಬಹುದು. ಆ ಗಂಡ ಹೆಂಡತಿಯ ಪ್ರೀತಿ ಆ ಗಂಡ ಹೆಂಡತಿಗೆ ತಿಳಿದಿರುತ್ತದೆ. ಆ ಪ್ರೀತಿಯನ್ನು ಈ ಸಾವು ಎಷ್ಟು ದೂರ ಮಾಡುತ್ತದೆ ಎಂದರೆ, ಹೆಂಡತಿಗೆ ಅಗಲಿದ ಗಂಡನಿಂದ ಇರಲು ಸಾಧ್ಯವಾಗುವುದಿಲ್ಲ. ಹೆಂಡತಿ ಸತ್ತರೆ ಗಂಡನಿಗೆ ಹೆಂಡತಿಯಿಂದ ಅಗಲಿ ದೂರವಿರಲು ಸಾಧ್ಯವಿಲ್ಲ. ಅಂದರೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಆ ಅಗಲಿಕೆಯ ನೋವು ಗೊತ್ತಿರುತ್ತದೆ. ದಿಲೀಪ್ ರಾಜ್ ಅವರ ಪತ್ನಿ ಹೇಳುತ್ತಾರೆ, ದಿಲೀಪನನ್ನು ನಾನು ಮತ್ತೆ ನೋಡುವವರೆಗೂ ನನಗೆ ನೆಮ್ಮದಿ ಇಲ್ಲ, ನನಗೆ ಜೀವನವೇ ಇಲ್ಲ ಅನ್ನೋ ಅರ್ಥವನ್ನು ಬರುವಂತಹ ಒಂದು ಭಾವುಕವಾದ ಮಾತನ್ನು ಅವರು ಹೇಳುತ್ತಿದ್ದಾರೆ. ಅಂದರೆ ಗಂಡ ಅಂದರೆ ಪ್ರಪಂಚ, ಗಂಡನೇ ನನ್ನ ಪ್ರಾಣ ಅನ್ನುವ ಹೆಂಡತಿಯರು ಇದೇ ರೀತಿ ತಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳುವುದು. ಅದೇ ರೀತಿ ಇವರು ಸಹ ಹೇಳಿಕೊಂಡಿದ್ದಾರೆ. ಅವರಿಗೆ ಧೈರ್ಯವನ್ನು ಕೊಡು ಎಂದು ದೇವರಲ್ಲಿ ಬೇಡುವ ಶಕ್ತಿಯೂ ಸಹ ನಮ್ಮಲ್ಲಿ ಇರುವುದಿಲ್ಲ. ಏಕೆಂದರೆ ಅಂತಹದನ್ನು ಕಳೆದುಕೊಂಡ ಮೇಲೆ ನೀನು ಧೈರ್ಯವಾಗಿ ಇರು ಎಂದು ಹೇಗೆ ನಾವು ಧೈರ್ಯವಾಗಿ ಹೇಳುವುದಕ್ಕೆ ಸಾಧ್ಯ ಅಲ್ಲವಾ? ಇದು ಒಂದು ಭಾವನೆಯ ಒಂದು ದುಃಖ. ಈ ಭಾವನೆಗೆ ಯಾವತ್ತೂ ಸಹ ನಾವು ಧೈರ್ಯ ಹೇಳೋದಕ್ಕೆ ಸಾಧ್ಯನೇ ಇಲ್ಲ.
ಈ ರೀತಿ ಗಂಡ ಹೆಂಡತಿಯ ಸಂಬಂಧ ಎಂದು ಅಮರವಾಗಿರಬೇಕು. ಈ ರೀತಿ ದೂರ ಆಗಬಾರದು. ಈ ಭಾವುಕವಾದ ಪೋಸ್ಟನ್ನು ನೋಡಿದಾಗ ಈ ಸಣ್ಣದಾದ ವಿಚಾರವನ್ನು ನಿಮ್ಮಲ್ಲಿ ಹಂಚ್ಕೋಬೇಕು ಅನ್ನಿಸ್ತು, ಹಂಚ್ಕೊಂಡಿದ್ದೀನಿ. ಈ ವಿಚಾರ ನಿಮಗೆ ಇಷ್ಟವಾಗಿದ್ದರೆ ನಿಮಗೆ ಕಾಮೆಂಟಲ್ಲಿ ತಿಳಿಸಿ. ಕಾಮೆಂಟನ್ನು ಓದುವಾಗ ಅವರ ನೆನಪು ಸದಾ ಎಲ್ಲರ ಹೃದಯದಲ್ಲಿ ಇರಲಿ. ಇವರು ಕನ್ನಡದ ಒಬ್ಬ ಹೆಸರಾಂತ ಕಲಾವಿದ. ಅವರಿಗೆ ಸರಿಯಾದ ರೀತಿಯಲ್ಲಿ ಸಿಕ್ಕ ಪಾತ್ರಗಳನ್ನು ತುಂಬ ಮುಗ್ಧವಾಗಿ ಮುಕ್ತವಾಗಿ ಮಾಡಿ ಅಭಿನಯಿಸಿದ್ದಾರೆ. ಅವರಿಗೆ ದೇವರು ಮುಕ್ತಿಯನ್ನು ಕೊಡಲಿ. ಅವರು ಯಾವತ್ತೂ ನಮ್ಮ ಕನ್ನಡದಲ್ಲಿ ಹೆಸರಾಂತ ಕಲಾವಿದನಾಗಿಯೇ ಉಳಿಯುತ್ತಾರೆ. ನಮಸ್ತೆ.